ಎಸ್ ಇನ್ನೊಬ್ರು ಕರೆ ಮಾಡಿದ್ದಾರೆ. ನಮಸ್ತೆ ರವಿಕಿರಣ್ ಅವರೇ. ನಮಸ್ತೆ ಮೇಡಮ್. ಹೇಳಿ ರವಿಕಿರಣ್ ಅವರೇ. ಬೇರೆಯವರೆಲ್ಲ ಮಾಡಿರೋದೆಲ್ಲ ಬರಲ್ವಲ್ಲ ಈ ತರ? ನಾನು ಇಷ್ಟೊತ್ತು ಅದನ್ನೇ ಹೇಳಿದ್ದು ರವಿಕಿರಣ್ ಅವರೇ. ಬೇರೆಯವರೆಲ್ಲ ಮಾಡಿದಾಗ ಅದು ಹೈಲೈಟ್ ಆಗಲ್ಲ. ಯಾಕಂದ್ರೆ ಈಗ ನೀವು ಯಾರ್ದೋ ತಲೆ ಓಡಿದ್ರಿ ಅಥವಾ ಏನೋ ಕಳ್ತನ ಮಾಡಿದ್ರಿ ಅಂದ್ರೆ ನಿಮ್ಮನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ನಿಮ್ಮನ್ನ ಕೂರಿಸ್ತಾರೆ, ನಿಮ್ಮನ್ನ ಜೈಲಿಗೆ ಹಾಕ್ತಾರೆ. ನಿಮ್ಮ ಪರವಾಗಿ ಮಾತನಾಡೋದಕ್ಕೆ ಯಾವ ಸಚಿವನೂ ಬರಲ್ಲ, ಯಾವ MLA ಬರಲ್ಲ, ಯಾರೂ ಬರಲ್ಲ. ಆಗ ನೀವು ಶಿಕ್ಷೆ ಅನುಭವಿಸಿ ಬರ್ತೀರಾ. ಅದೇ ಇಂಥ ಕೇಸಸ್ಸಲ್ಲಿ ಅವ್ರು ಜೈಲಿಗೆ ಹೋಗಬಾರ್ದು ಅಂತ ತಡೆಯೋದಕ್ಕೆ ತುಂಬ ಜನ ಇರ್ತಾರೆ. ಹಾಗೆ ಹೋಗಬಾರ್ದು, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಂದ್ರೆ ನಾವು ನಿರಂತರವಾಗಿ ಸುದ್ದಿ ಮಾಡಲೇಬೇಕು ರವಿಕಿರಣ್ ಅವರೇ. ನಿರಂತರವಾಗಿ ಮಾಡ್ತಾ ಇದ್ದೀರಾ ಸರಿ ಮೇಡಮ್. ಈ TRPಗೋಸ್ಕರ ಮಾಡ್ತಾ ಇಲ್ವಾ ಇದು? ನಿಮಗೆ ಯಾರು ರವಿಕಿರಣ್ ಅವರೇ TRP ಅಂದ್ರೆ ಏನು ಅಂತ ನನಗೆ ಒಂದ್ ಸ್ವಲ್ಪ ಹೇಳ್ಬೋದಾ ನೀವು? TRP ಅಂದ್ರೆ ನಮ್ದೇ ಚಾನಲ್ ಫಸ್ಟ್ ನೇಮ್ ಅಲ್ಲಿ ಇರ್ಬೇಕು ಅಂತ ನೀವು ಮಾಡ್ತಾ ಇದ್ದೀರಾ ಎಲ್ಲ? ಫಸ್ಟ್ ನಮ್ದೇ ಚಾನಲ್ ಇರಬೇಕು ಅನ್ನೋದಕ್ಕೆ TRP ಅಂತ ಹೇಳ್ತೀವಿ, ಹೌದಾ? ಹೌದು. ಅದಕ್ಕೆ ನಾವು ಅದಕ್ಕೆ ಈ ದರ್ಶನ್ ಅವರ ಕಾರ್ಯಕ್ರಮ ತೋರಿಸಿದ್ರೆ ನಾವು TRP ಅಲ್ಲಿ ಮೊದಲ ಸ್ಥಾನ ಬಂದ್ಬಿಡ್ತೀವಿ ಅಂತ ನಿಮಗೆ ಅನ್ಸುತ್ತಾ ರವಿಕಿರಣ್ ಅವರೇ? ಹೌದು ಮೇಡಮ್. ಅವರು ಇಂಡಿಯಾ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಫೇಮಸ್ ಸ್ಟಾರ್ ಅಲ್ವಾ, ಹಂಗಾಗಿ ಅವ್ರ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದ ಅವ್ರ ಬಗ್ಗೆ ಏನೋ ಸಣ್ಣದಾಗಿ ತೋರಿಸಿದ್ರು ಎಲ್ಲ ಕಾಯ್ತಾ ಇರ್ತಾರೆ. ಹೌದು. ಅವ್ರು ಕೊಲೆ ಮಾಡಿದ್ದಾರೆ ಅಂತ ತೋರಿಸಿದ್ರು ಎಲ್ಲ ಕುತ್ಕೊಂಡು ಓ ನಮ್ಮ ಬಾಸ್ ಸಖತ್ತಾಗಿ ಕೊಲೆ ಮಾಡಿದಾರಂತೆ, ಹಂಗ್ ಚುಚ್ಚಿದಾರಂತೆ, ಹಿಂಗ್ ಮಾಡಿದ್ದಾರೆ ಅಂತ ನೋಡ್ತಾ ಕೂರ್ತಾರೆ ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ? ತುಂಬಾ ಇದಿದೆ. ಅವರು ಹೇಳ್ತಾ ಇದಾರಲ್ವಾ, ನಾವು ಬಂದಿದ್ದೆ ಹೋಗಿ. ರವಿಕಿರಣ್ ಅವರೇ, ನಿಮಗೊಂದು ಮಾತಿರ್ಲಿ, ನೀವು ಹೇಳಿದ್ರಲ್ಲ ರವಿಕಿರಣ್ ಅವರೇ, ದರ್ಶನ್ ಅವರು ದೊಡ್ಡ ಫ್ಯಾನು. ಅವ್ರ ಸುದ್ದಿ ತಗೊಳ್ಳೋದ್ರಿಂದ ನಮಗೆ TRP ಬರುತ್ತೆ, ಅವ್ರ ಸುದ್ದಿ ತಗೊಳ್ಳೋದ್ರಿಂದ ನಮಗೀಗ ಊಟ ಬಟ್ಟೆ ತಿಂಡಿ ಎಲ್ಲ ಸಿಗ್ತಾ ಇದೆ ಅಂತ. ದಯವಿಟ್ಟು ನೀವೊಂದು ಅರ್ಥ ಮಾಡ್ಕೊಳ್ಳಿ. ಇದೇ ನಿಮ್ಮ ದರ್ಶನ್ ಅವರನ್ನ 2 ವರ್ಷಗಳ ಕಾಲ ಬ್ಯಾನ್ ಮಾಡಿದ್ವಿ ನಾವು. ಯಾವುದೇ ಸುದ್ದಿಗಳನ್ನ ಹಾಕಿರ್ಲಿಲ್ಲ. ತುಂಬಾ ಚೆನ್ನಾಗಿ TRP ಬಂದಿತ್ತು ರವಿಕಿರಣ್ ಅವರೇ, ಅದ್ಭುತವಾಗಿ TRP ಬಂದಿತ್ತು. ಯಾಕೆ ಹೇಳಿ, ಇಂಥ ಕೆಟ್ಟ ಹುಳಗಳ ಬಗ್ಗೆ ತೋರಿಸಿರ್ಲಿಲ್ವಲ್ಲ, ಅದ್ಭುತವಾಗಿ TRP ಬಂದಿತ್ತು ನಮಗೆ. ಮತ್ತೆ ನಮ್ಗೆಲ್ಲ ಸಂಬಳನೂ ಆಗ್ತಾ ಇತ್ತು, ಊಟ ತಿಂಡಿ ಎಲ್ಲಾನು ಇತ್ತು. ಯಾವ ಚಾನಲ್ಗಳು ಮಕಾಡೆ ಮಲಗಿರ್ಲಿಲ್ಲ. 2 ವರ್ಷ ಬ್ಯಾನ್ ಮಾಡಿದ್ವಿ. ದರ್ಶನ್ ಹೆಸರು ಹೇಳ್ಕೊಂಡು ಊಟ ಮಾಡಬೇಕು ಅಥವಾ TRP ತಗೊಳ್ಬೇಕು ಅನ್ನೋದು ನಮಗೇನಿಲ್ಲ ರವಿಕಿರಣ್ ಅವರೇ. ನಿಮ್ಮ ಮನಸ್ಥಿತಿ ಬದಲು ಮಾಡ್ಕೊಳ್ಳಿ. ಮತ್ತೊಂದು ಕೊಲೆ ಆಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿ, ಆಮೇಲೆ ನೀವು TRP ಬಗ್ಗೆ ಯೋಚನೆ ಮಾಡಿ. TRP ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಅಂತಾನೆ ನಮ್ಮಲ್ಲಿ ಒಂದು ಟೀಮ್ ಇರುತ್ತೆ, ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ರವಿಕಿರಣ್ ಅವರೇ. ದರ್ಶನ್ ಅಭಿಮಾನಿ ಅಂತ ಅನ್ಕೊಂಡವರು ಅಥವಾ ದರ್ಶನಿಂದ ನಿಮಗೆ TRP ಅಂತ ಅಂದವರು ತುಂಬ ಜನ ಮಾತಾಡ್ತಾ ಇದ್ರು, ಯಾಕೆ ತೋರಿಸ್ತಿದ್ದೀರಾ ಅಂತ. ಇಲ್ಲಿವರೆಗೂ ಯಾರು ಕೂಡ ನಾವು ರೇಣುಕಾಸ್ವಾಮಿ ಅವರ ಫ್ಯಾಮಿಲಿ ಜೊತೆಗೆ ನಿಂತ್ಕೊಳ್ತೀವಿ, ಧೈರ್ಯ ಹೇಳೋ ಕೆಲಸ ಮಾಡ್ತೀವಿ. ರೇಣುಕಾಸ್ವಾಮಿ ಹೆಂಡತಿ ಸಹನ ಥರ ನಮಗೂ ಒಬ್ಬರು ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ. ಅವರು ಹಿಂಗೆ ಗರ್ಭಿಣಿ ಆಗಿದ್ದಾಗ ಗಂಡನ ಯಾರೋ ಕೊಲೆ ಮಾಡಿದ್ರೆ ಆ ನೋವೇನು ಅನ್ನೋದು ನಮಗೆ ಗೊತ್ತಿರುತ್ತೆ. ಇದನ್ನು ಯಾರೂ ಮಾತಾಡಲಿಲ್ಲ. ನಿಮಗೆ ವಹಿಸ್ಕೊಳ್ಬೇಕು ಅನ್ನುವಂಥದ್ದು ವಹಿಸ್ಕೊಳ್ತಾ ಇದ್ದೀರಾ. ರೇಣುಕಾಸ್ವಾಮಿ ಫ್ಯಾಮಿಲಿ ಬಗ್ಗೆ ಆಗಿರಲಿ, ಅವರ ತಂದೆ ತಾಯಿ ಬಗ್ಗೆ ಆಗಿರಲಿ, ಇದ್ರ ಬಗ್ಗೆ ಕಾಳಜಿ ಇಲ್ಲ.